ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಈಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಂಗಾಗಿದೆ. ಮೊದಲು ಆರ್ಎಸ್ಎಸ್ನವರು ಪಥಸಂಚಲನ ಮಾಡ್ತೀವಿ ಅಂದಾಗ ಅನುಮತಿ ವಿಷಯವಾಗಿ ಒಂದಿಷ್ಟು ತಕರಾರು ಬಂದು ಅದು ಕೋರ್ಟ್ ಕಟಕಟೆಯನ್ನು ಹತ್ತಿತ್ತು. ಅದಾದ್ಮೇಲೆ ಭೀಮ್ ಆರ್ಮಿ, ಈಗ ದಲಿತ ಪ್ಯಾಂಥರ್ಸ್ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಮೂರೂ ಸಂಘಟನೆಗಳ ಮಧ್ಯದಲ್ಲಿ ಒಂದೇ ದಿನ ಅಂದ್ರೆ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಈಗ ಒಂದು ಅನುಮತಿಗೋಸ್ಕರ ಅರ್ಜಿ ಸಲ್ಲಿಕೆ ಆಗಿದೆ. ಪಟ್ಟನ್ನ ಹಿಡಿದಿದ್ದಾರೆ, ಮತ್ತೆ ಎಚ್ಚರಿಕೆಯ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಪರ್ಮಿಷನ್ ಕೊಟ್ರೆ ನಾವು ಸುಮ್ಮನೆ ಇರಲ್ಲ, ನಾವು ಉಗ್ರ ಸ್ವರೂಪದಲ್ಲಿ ಹೋರಾಟ ಮಾಡ್ತೀವಿ ಅಂತೆಲ್ಲ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದಾರೆ. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅನುಮತಿಯನ್ನ ಆರ್ಎಸ್ಎಸ್ ಕೇಳಿದೆ. ಭೀಮ್ ಆರ್ಮಿ ಮತ್ತೆ ದಲಿತ ಪ್ಯಾಂಥರ್ಸ್ ಕೂಡ ಅವತ್ತೇ ಮನವಿಯನ್ನ ಮಾಡಿಕೊಂಡಿದ್ದಾರೆ, ನಮಗೂ ಅವಕಾಶ ಕೊಡಬೇಕು ಪಥಸಂಚಲನಕ್ಕೆ ಅಂತ. ಇನ್ನು ಆರ್ಎಸ್ಎಸ್ ಆಸ್ತಿ ವಿಚಾರದಲ್ಲೂ ಕೂಡ ವಾಕ್ಸಮರ ತಾರಕಕ್ಕೇರಿದೆ. ಈ ವಿಷಯವಾಗಿ ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಹಳೆಯ ಒಂದಿಷ್ಟು ವಿಷಯಗಳನ್ನ ಕೆದಕ್ತಾ ಇದ್ದಾರೆ. ಇನ್ನು ಆರ್ಎಸ್ಎಸ್ ವಿಷಯದಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೇನೆ ಬಿಜೆಪಿ ನಡುವೆ ವಾಕ್ಸಮರ ಹೇಗೆ ನಡೀತಾ ಇದೆ ನೋಡೋಣ. ನೋಡಿ, ಈ ಮೊನ್ನೆ ಭೀಮ್ ಆರ್ಮಿ ಅವರಿರ್ಬೋದು, ದಲಿತ ಪ್ಯಾಂಥರ್ ಅವರಿರ್ಬೋದು, ಇನ್ನ ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕೊಂಡು ದೊಣ್ಣೆ ತಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಈಗ ಒಂದು ಗವರ್ಮೆಂಟ್ ಆದೇಶ ಇದೆಯಪ್ಪ, ಅದು ಭೀಮ್ ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ. ವಾತಾವರಣ ಚೆನ್ನಾಗಿದ್ರೆ ಅವ್ರು ಯಾವ್ದಾದ್ರು ನಿಗದಿತ ಸ್ಥಳ ಕೊಟ್ರೆ ಅಥವಾ ಪಥಸಂಚಲನೆ ಮಾಡಬೇಕು ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಅದೇನಿದೆ ಲೆಟ್ ಇಟ್ ಬಿ ಇವ್ಯಾಲ್ಯೂಯೇಟೆಡ್ ಅಲ್ಲ. ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದಾರೆ ಅಂದ್ರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಾನೆ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಟೆಂಡರ್ ಇರ್ಬೋದು, NGO ಆಕ್ಟ್ ಟೆಂಡರ್ ಇರ್ಬೋದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲಾನು ನೀವು ಕೊಡಬೇಕಾಗುತ್ತಲ್ಲ. ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ಹೋಗಿ ನೋಡ್ಕೊಂಬಂದು ಅವರು ಪ್ರಚಾರಕರು ಮನೆ ಮಠ ಎಲ್ಲ ಬಿಟ್ಟು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋ ನಿಮ್ಮಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾಗಿ ಎಲ್ಲ ಅನುಕೂಲತೆಗಳನ್ನ ಪಡ್ಕೊಂಡು ಸಮಾಜಕ್ಕೆ ಕಿರುಕುಳ ಕಾಟ ಕೊಡುವಂಥವ್ರು ನೀವು. ಅವ್ರು ನೋಡ್ರಿ, ನಾನು ಸಚಿವರ ಬಗ್ಗೆ ಮಾತಾಡೋದ್ರಲ್ಲಿ ಸಚಿವರ ಉದ್ದೇಶನ ಒಂದು ರೀತಿಯಲ್ಲಿ ಪ್ರಚಾರ ಪಡೆಯುವ ಸಂಬಂಧವಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಜಾಸ್ತಿ ಮಾತನಾಡೋದಿಲ್ಲ. ನಾನು ಮೊನ್ನೆನೂ ತಮಗೆ ಹೇಳಿದ್ದೇನೆ. ನಾ ಹೇಳೋದು ಅವ್ರು ಮಾಡ್ತಾರೆ, ಅವರು ಮಾಡಲಿ, ನಾವೆಲ್ಲ ಬೇಡಂದೀವಿ. ಈ ಒಬ್ಬಕ್ಕೊಬ್ಬರು ಕಾಂಪಿಟೇಷನ್ ಅಲ್ಲಿ ನನ್ನ ಪ್ರಕಾರ ಒಂದಕ್ಕೊಂದು ಪೂರಕ ಸಮಾಜ ಸಂಘಟನೆಯನ್ನು ಎಲ್ಲರೂ ಮಾಡಬೇಕು. ಅವರು ಮಾಡಲಿ, ನಾವು ಮಾಡ್ತೀವಿ ಅಂತ ತೊಂದರೆ ಇಲ್ಲ. ಪಟೇಲ್, ಇಲ್ಲಿ ನೋಂದಣಿ ಆಗಿದೆಯಾ ಆರ್ಎಸ್ಎಸ್ ಅನ್ನೋ ಸಂಘಟನೆಯಿಂದ ಶುರುವಾಗಿ ಈಗ ಆಸ್ತಿ ವಿಷಯ ತನಕ ಬಂದಿದೆ, ಮತ್ತೆ ಪಥಸಂಚಲನದ ವಿಷಯವಾಗಿ ಬಹಳ ಪ್ರತಿಷ್ಠೆಯಾಗ್ಬಿಟ್ಟಿದೆ. ಈಗ ಪ್ರಿಯಾಂಕ್ ಖರ್ಗೆ ವರ್ಸಸ್ ಬಿಜೆಪಿ, ಆರ್ಎಸ್ಎಸ್ ಅನ್ನೋಕ್ಕಿಂತ ಬಿಜೆಪಿ ನೇರ ಫೈಟ್ ತರನೇ ಇದೆ. ಅಂದ್ರೆ ಉದ್ದೇಶಪೂರ್ವಕವಾಗಿನೇ ಬೇರೆ ಸಂಘಟನೆಯವರು ಅದೇ ದಿನಕ್ಕೆ ಪಥಸಂಚಲನಕ್ಕೆ ಅವಕಾಶ ಕೇಳ್ತಿದ್ದಾರೆ. ಅಧಿಕಾರಿಗಳಿಗೊಂಥರ ತಲೆನೋವು. ಈಗ ಅಫ್ಕೋರ್ಸ್ ಈಗ ಚಿತ್ತಾಪುರದ ತಹಸೀಲ್ದಾರ್ಗೆ ಬಿಸಿ ತುಪ್ಪ, ನುಂಗೋಂಗಿಲ್ಲ ಉಗಿಯೋಂಗಿಲ್ಲ. ಒಂದು ಕಡೆ RSS ಪಥಸಂಚಲನಕ್ಕೆ ಅವಕಾಶವನ್ನು ಕೊಟ್ಟರೆ, ಅನುಮತಿಯನ್ನು ಕೊಟ್ಟರೆ, ನಿಮಗೆ ಭೀಮ್ ಆರ್ಮಿಯವರು ಕೂಡ ಅವತ್ತೇ ನವೆಂಬರ್ 2ನೇ ತಾರೀಕು ಅವತ್ತೇ ನಮಗೂ ಕೂಡ ಅವಕಾಶ ಕೊಡಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ದಲಿತ್ ಪ್ಯಾಂಥರ್ಸ್ ಅವರು ಕೂಡ ಮಾಡಿದ್ದಾರೆ. ಒಂದು ವೇಳೆ RSSಗೆ ಪಥಸಂಚಲನಕ್ಕೆ ಅವಕಾಶ ಕೊಟ್ಟರೆ, ಎಲ್ಲೊಂದು ಕಡೆ ಭೀಮ್ ಆರ್ಮಿ ಅಥವಾ ದಲಿತ್ ಪ್ಯಾಂಥರ್ಸ್ಗೆ ಅವಕಾಶ ಕೊಡಲಿಲ್ಲ ಅಂತ, ಎಲ್ಲೊಂದು ಕಡೆ ದಲಿತರಿಗೆ ಅವಕಾಶ ಕೊಡಲಿಲ್ಲ ಅನ್ನೋದು ಒಂದು ಮೆಸೇಜ್ ಪಾಸ್ ಆಗುತ್ತೆ. ತಮಗೆ ಇತ್ತೀಚೆಗೆ ಗಮನಿಸ್ಬೋತಾವು ಪ್ರಿಯಾಂಕ್ ಖರ್ಗೆ ಅವರ ನಡೆ ನುಡಿಗಳು. ನಾನು ನಿಮ್ಗೆ ಮೊದಲೇ ಹೇಳ್ತೇನೆ, ನಾನು ಸೈದ್ಧಾಂತಿಕ ಕಾಂಗ್ರೆಸ್ ನಡೆಸ್ತಿದ್ದಾರೆ ರಾಹುಲ್ ಗಾಂಧಿ. ಅದು ಅಷ್ಟು ಸುಲಭ ಅಲ್ಲ ದೇಶದಲ್ಲಿ. ಯಾಕಂತೇಳಿ ಕಾಂಗ್ರೆಸ್ನಲ್ಲಿ ಬಹುತೇಕ ಕಾಂಗ್ರೆಸ್ನ ಮೋರ್ ದೆನ್ 60 to 70% ಕಾಂಗ್ರೆಸ್ನ ನಾಯಕರುಗಳು ಒಳ ಒಪ್ಪಂದದ ರಾಜಕಾರಣ ಮತ್ತು ಬಿಜೆಪಿಯ ನಾಯಕರೊಂದಿಗಿನ ಅಂಡರ್ಸ್ಟ್ಯಾಂಡಿಂಗು, ಚುನಾವಣಾ ಅಂಡರ್ಸ್ಟ್ಯಾಂಡಿಂಗು, ಸಂಘ ಪರಿವಾರ ಮತ್ತು ಸಂಘದ ಮೇಲೆ ಮತ್ತು ಹಿಂದುತ್ವದ ವಿಚಾರದಲ್ಲಿ ಸಾಫ್ಟ್ ಇರ್ತಕ್ಕಂಥದ್ದು ಮತ್ತು RSSನ ಜೊತೆಗೆ ಒಳ ಸಖ್ಯಗಳಿರ್ತಕ್ಕಂಥದ್ದು, ಅವರ ರಾಜಕೀಯ ಮತ್ತು ವ್ಯಾವಹಾರಿಕವಾಗಿ ಒಟ್ಟಿಗೆ ಇರ್ತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಮುನ್ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ದೇಶದಲ್ಲಿ ಕಟ್ಟೋದು ಅಷ್ಟು ಸುಲಭ ಅಲ್ಲ. ರಾಹುಲ್ ಗಾಂಧಿಗೆ ಇದೊಂದು ಟಾಸ್ಕ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ಖರ್ಗೆ ಅನ್ನೋ ಒಂದು ಅಂದರೆ ಅವರ ತಂದೆಯ ನೆರಳಿನಿಂದ ಪ್ರಿಯಾಂಕ್ ಖರ್ಗೆ ಹೊರಬರಬೇಕಾಗಿದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಕೂಡ ತನ್ನದಾದ ಇಮೇಜನ್ನು ಬಿಲ್ಡ್ ಮಾಡಬೇಕು. ನಾನು ಅಪ್ಪನ ನೆರಳಿಂದ ಹೊರಗೆ ಬರ್ತೀನಿ, ನಾನು ಪ್ರಿಯಾಂಕ್ ಖರ್ಗೆ ನನ್ನದಾದ ಇಮೇಜ್ನಿಂದ, ನನ್ನದಾದ ಶಕ್ತಿ ಸಾಮರ್ಥ್ಯದಿಂದ, ಕಾರ್ಯಕ್ಷಮತೆಯಿಂದ ನಾನು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ಪ್ರಿಯಾಂಕ್ ಅವರು ರಾಹುಲ್ ಗಾಂಧಿಯವರ ಸೈದ್ಧಾಂತಿಕ ಕಾಂಗ್ರೆಸ್ನತ್ತ ಹೊರಳ್ತಿರ್ತಕ್ಕಂಥ. ಹಾಗಾಗಿ RSS ಅನ್ನು ಅವರು ಗಟ್ಟಿಯಾಗಿ ವಿರೋಧಿಸಿರ್ತಕ್ಕಂಥದ್ದು. ತಮಗೆ ಗೊತ್ತಿರಲಿ, 50 ವರ್ಷ ರಾಜಕಾರಣ ಮಾಡಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಲಿಗೆ ಪ್ರಮುಖ ಕಾರಣ ಅಂತೇಳಿ ಅದು RSS ಇರ್ತಕ್ಕಂಥದ್ದು. RSS ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ನೆಕ್ಸ್ಟ್ ನಿಮ್ಮನ್ನು ಸೋಲಿಸ್ತೀವಿ ಅಂತ ಹೇಳಿದ್ರು, ಅದರ ಮಾರನೇ ದಿನದಿಂದಲೇ ಕೂಡ RSSನ ಸುಮಾರು 3,000 ಕಾರ್ಯಕರ್ತರು ಕಲಬುರಗಿಯಲ್ಲಿ
ಮನೆ ಮನೆಗೆ ಹೋಗಿ ವರ್ಕ್ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅಂತ ಖರ್ಗೆ ಅವ್ರನ್ನ ಸೋಲಿಗೆ ಕಾರಣದ್ರು. ಆ ನೋವು ಕೂಡ ಅವರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ತಂದೆ ನೆರಳಿಂದ ಹೊರಬರಬೇಕು, ಸೈದ್ಧಾಂತಿಕ ಕಾಂಗ್ರೆಸ್ನ ಗುರುತಿಸಬೇಕು. ಮತ್ತೊಂದು ಕಡೆ ಒಂದು ವೇಳೆ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಆದರೆ, ಅಥವಾ ಒಂದು ವೇಳೆ ಮುಖ್ಯಮಂತ್ರಿ ಹುದ್ದೆ ಬದಲಾದರೆ, ಅಧಿಕಾರ ಹಂಚಿಕೆ ಆದರೆ, ಪ್ರಿಯಾಂಕ್ ಖರ್ಗೆ ಕೂಡ ಮಂತ್ರಿಗಿರಿ ರೇಸ್ನಲ್ಲಿಲ್ಲ, ಅವರು ಕೂಡ ಉಪಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತಕ್ಕಂಥದ್ದು. ನನಗೆ ನನ್ನದೇ ಆದ ಇಮೇಜ್ ಇದೆ. ನಾನು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಾರ್ಟಿಲಿ ಇದ್ದೇನೆ ಅನ್ನೋ ಮುಖಾಂತರ ಉಪಮುಖ್ಯಮಂತ್ರಿ ಹುದ್ದೆಗೆ ಅವರು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯವಾಗಿ ದಾಳವನ್ನು ಉರುಳಿಸ್ತಿರ್ತಕ್ಕಂಥದ್ದು. ಇದು ಒಂದು ಭಾಗ. ಮತ್ತೊಂದು ಕಡೆ ಈಗ ದಲಿತ ಪ್ಯಾಂಥರ್ಸು, ಭೀಮ್ ಆರ್ಮಿ ಮತ್ತು RSS ನಡುವೆ ಈಗ ಅನುಮತಿ ವಿಚಾರ ನಡೀತಿರ್ತಕ್ಕಂಥದ್ದು. ಒಂದು ವೇಳೆ RSSಗೆ ಅನುಮತಿ ಕೊಡಲಿಲ್ಲ ಅಂದರೆ ಬಹುಶಃ ಇದು ದೇಶಾದ್ಯಂತ ದೊಡ್ಡ ಸುದ್ದಿ ಮತ್ತು ಸದ್ದು ಆಗ್ತಿರ್ತಕ್ಕಂಥದ್ದು. ತಹಸೀಲ್ದಾರ್ಗೆ ಧರ್ಮ ಸಂಕಟ. ಮತ್ತೊಂದು ಕಡೆ ದಲಿತ ಪ್ಯಾಂಥರ್ಸ್ಗೆ ಮತ್ತು ಭೀಮ್ ಆರ್ಮಿ ಕೊಡಲಿಲ್ಲ ಅಂದ್ರೂ ಕೂಡ ಅದು ಇಶ್ಯೂ ಆಗ್ತಿರ್ತಕ್ಕಂಥದ್ದು. ಬಹುಶಃ ಬೇರೆ ಬೇರೆ ಸಮಯದಲ್ಲಿ ಅವಕಾಶವನ್ನು ಕೊಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಏನಾಗುತ್ತೆ ಅಂತ ಮಧು, ಇಲ್ಲಿ ಪಟೇಲ್ ಹೇಳ್ದಂಗೆ ಪ್ರಿಯಾಂಕ್ ಖರ್ಗೆ ಅವರು ತನ್ನ ಅಸ್ತಿತ್ವದ ಒಂದು ಪ್ರಶ್ನೆಯನ್ನ ಇಟ್ಟು ಈ ಕಾಂಗ್ರೆಸ್ ಅಲ್ಲಿ ಒಳ ಜಗಳ ಏನಾಗ್ತಿದೆ ಅದನ್ನು ಮರೆಸುವಂತ ಮತ್ತೊಂದು ತಂತ್ರನ ಇದು. ಎರಡೂ ರೀತಿನೂ ನೋಡ್ಬೋದು. ಯಾಕಂದ್ರೆ ಟು ಮೇಕ್ ಇಟ್ ಪ್ರಿಸೈಸ್, ಇದು ಸ್ವಾಮಿ ಕಾರ್ಯನೂ ಹೌದು, ಸ್ವಕಾರ್ಯನೂ ಹೌದು. ಈಗ ಪಟೇಲ್ ಹೇಳಿದಂತೆ ಅವರ ಇಮೇಜ್ ಅನ್ನ ಏನು ಸ್ಟ್ಯಾಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಖರ್ಗೆ ಅನ್ನೋ ಒಂದು ಅರ್ಹತೆ ಏನಿದೆ, ಮತ್ತು ಅದೇ ಆರೋಪ ಅಂತಲೂ ಈಗ ಅಶ್ವಥ್ ನಾರಾಯಣ್ ಅಂತವ್ರು ಮಾತನಾಡಿದ ರೀತಿ ಅದೇ ಆರೋಪವೂ ಹೌದು ಅನ್ನೋ ರೀತಿಯನ್ನು ನಡೆಯುತ್ತಲ್ಲ. ಅದರ ಹೊರತಾಗಿ ಅವ್ರಿಗೊಂದು ಇವರು ಸೇರಿದಂತೆ ಇವರು ಸಂತೋಷ್ ಲಾಡು, ದಿನೇಶ್ ಗುಂಡೂರಾವ್ ಅಂತವರು ಹಲವಾರು ರೀತಿ ಸೈದ್ಧಾಂತಿಕವಾಗಿ BJP ಅಥವಾ BJPಯ ಸುತ್ತಮುತ್ತನ ಎಲ್ಲ ಸಂಘಟನೆಗಳು, ಶಕ್ತಿ ಎಲ್ಲವನ್ನು ಕೂಡ ಅಟ್ಯಾಕ್ ಮಾಡ್ಕೊಂಡೇ ಬರ್ತಿದ್ದಾರೆ. ಆ ಒಂದು ವಿಸಿಬಿಲಿಟಿ ಸದನದ ಒಳಗೂ ಕೂಡ ಇದೆ, ಸದನದ ಹೊರಗೂ ಕೂಡ ಇದೆ. ಪ್ರಿಯಾಂಕ್ ಖರ್ಗೆ ಅವರಂತೂ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಅವರ ಟ್ವೀಟ್ಗಳು, FB ಪೋಸ್ಟ್ಗಳು ಎಲ್ಲದರಲ್ಲೂ ಕೂಡ MP ತೇಜಸ್ವಿ ಸೂರ್ಯ ಅಂತ ಹಿಡಿದು ಹಲವಾರು ನಾಯಕರುಗಳನ್ನ ಏನು ಕಾರ್ನರ್ ಮಾಡುವಂಥ ಪ್ರಯತ್ನಗಳನ್ನು ಒಂದು ದಶಕದಿಂದನೇ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದು ಬೇರೆ. ಆದರೆ ಅದರ ಆಚೆಗೆ ಈಗ 5 ದಶಕಗಳಿಂದ ಪಟೇಲ್ ಹೇಳಿದಂಥ 5 ದಶಕಗಳಿಂದ ಸೋಲಿಲ್ಲದ ಸರದಾರ ಅಂತ ಎನ್ಸ್ಕೊಂಡಿದ್ದಂಥ ಖರ್ಗೆ ಅವರು ಸೋಲ್ತಾರೆ ಅಂದರೆ ಅದರಿಂದ ಎಷ್ಟು ವ್ಯವಸ್ಥಿತವಾದಂಥ ಸಂಘಟನೆ ಮತ್ತು ಲೆಕ್ಕಾಚಾರ ಎಲ್ಲ ಇತ್ತು ಅನ್ನೋದನ್ನ ತಲೆಯಲ್ಲಿಟ್ಕೊಂಡೆ ಈ ಸಲ ನನಗೂ ಕೂಡ ಅದಾಗಬಹುದು ಅಂತ ಎಲ್ಲ ಗೊತ್ತಿದ್ದು ಕೂಡ ಆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡ ರೀತಿಯೇ ಕಾಣಿಸ್ತಾ ಇದೆ. ಒಂದು ಕಡೆ ಅವ್ರ ಪರವಾಗಿ ದಲಿತ ಸಂಘಟನೆಗಳು ಅಖಾಡಕ್ಕಿಡ್ತಾರೆ, ಅವ್ರ ವಿರುದ್ಧ RSSನವರು ಮಾತನಾಡುವಂಥ ಅಥವಾ RSS ಸಂಘಟನೆಗಳಿಂದ ಅವ್ರ ವಿರುದ್ಧ ಮುಗಿಬೀಳುವಂಥ ಅಥವಾ BJP ನಾಯಕರಿಂದ ಮುಗಿಬೀಳುವಂಥ ಪ್ರಕ್ರಿಯೆ ಶುರುವಾದ ಸಂದರ್ಭದಲ್ಲೇ ಅಲ್ಲಿ ದಲಿತ ಸಂಘಟನೆಗಳು ಬೀದಿಗಿಡ್ತವೆ. ಸೊ ಒಂದು ರೀತಿ ಸ್ಟ್ರಾಟಜಿಕ್ ಆಗಿ ಬಂದೋಬಸ್ತ್ ಮಾಡಿಕೊಂಡು ಹಿಡಿದಂತೆ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ತಾವು ಕೂಡ ಎಮರ್ಜ್ ಆಗುವಂತಹ ಒಂದು ಪ್ರಕ್ರಿಯೆ ಏನಿತ್ತು, ಅವಶ್ಯಕತೆ ಏನಿತ್ತು, ಈ ಕ್ಷಣದ ಅವಶ್ಯಕತೆ, ಅಧಿಕಾರ ಹಂಚಿಕೆ, ಕುರ್ಚಿಯ ಸುತ್ತ ನಡೀತಾ ಇರುವಂಥ ಕಿತ್ತಾಟಗಳ ಸಂದರ್ಭದಲ್ಲಿ ಅದು ನಿಷ್ಠೆಯ ಕಾರಣಕ್ಕೆ ಸಿಗುವಂತಹ ಫಲವು ಅಥವಾ ಇವರ ತಂದೆ ಅನ್ನೋ ಕಾರಣಕ್ಕೆ ಸಿಕ್ಕಂಥ ಫಲವೋ ವಾಟ್ ಎವರ್, ಆದರೆ ಅವರಿಗೆ ಸಿಗುವಂಥ ಚಾನ್ಸಸ್ ಬಂದರೆ ಅದನ್ನು ಪೊಲಿಟಿಕಲ್ ಕೀಡಿಪ್ ಅಂತೀರಾ ಅಥವಾ ಆ ಕ್ಷಣದ ಅವಶ್ಯಕತೆ, ಅನಿವಾರ್ಯತೆ ಅಥವಾ ಮರ್ಯಾದೆ ಹೈಕಮಾಂಡ್ ಕಡೆಯಿಂದ ಖರ್ಗೆ ಫ್ಯಾಮಿಲಿಗೆ ಕೊಟ್ಟಿದ್ದು ಅಂತ ಕರೀತಾರೆ, ವಾಟ್ ಎವರ್. ಆದರೆ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಜಸ್ಟಿಫೈ ಕೂಡ ಮಾಡಬೇಕಾಗತ್ತೆ. ಓಕೆ, ಈಗ DK ಶಿವಕುಮಾರೇ CM ಆಗಿಬಿಟ್ರು, ಆವಾಗ ಮತ್ತೊಬ್ಬ ದಲಿತ ನಾಯಕ ಯಾರು? ದಲಿತ ನಾಯಕ ಅವ್ರು ಬೇಡ, ದಲಿತ ನಾಯಕ CM ಆಗಲಿ ಅಂತಂದರೆ ದಲಿತ ನಾಯಕ ಯಾರು ಬರ್ತಾರೆ? ಆ ಖರ್ಗೆ ಬಂದೇ ಬರ್ತಾರೆ. ಖರ್ಗೆ ಈ ವಯಸ್ಸಲ್ಲಿ ಬಂದು ನಾನು ಏನು ಮಾಡಿ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದೀನಿ, ಮತ್ತೆ ಅದಕ್ಕೋಸ್ಕರ ನನ್ನನ್ನು ಯಾರನ್ನೋ ಸಮಾಧಾನ ಮಾಡೋಕ್ಕೋಸ್ಕರ ಯಾರ್ದೋ ರಾಜಕೀಯ ದಾಳವಾಗಿ ಮತ್ತೆ ನನ್ನ ಬಳಸಿದ್ರು ಅನ್ನೋ ಆರೋಪ ನನಗೆ ಬೇಡ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದಂಥ ಸಂದರ್ಭದಲ್ಲಿ ಸಹಜವಾಗಲು ಒಂದು ಫಾರ್ಮುಲಾ ಬೇಕಾಗುತ್ತೆ. ಆ ಫಾರ್ಮುಲಾದಲ್ಲಿ ತುಂಬ ಮೇಲ್ನೋಟಕ್ಕೆ ಫಿಟ್ ಆಗ್ತಾ ಇರುವಂಥದ್ದು ಪ್ರಿಯಾಂಕ್ ಖರ್ಗೆ. ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಜಸ್ಟಿಫೈಯಬಲ್ ಆಗಿ ತಮ್ಮ ಒಂದು ಇಮೇಜನ್ನು ಬಿಲ್ಡ್ ಮಾಡುವಂಥ ಪ್ರಾಸೆಸ್ಸಲ್ಲಿ ತುಂಬ ಕ್ಲಾರಿಟಿ ಇಟ್ಕೊಂಡು ಹೊರಟಿರೋದನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ನೋಡ್ತಾ ಇದ್ದೀವಿ. ಆ ಮೂಲಕ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಮುಂದಿನ ಭವಿಷ್ಯದ ನಾಯಕ ಅನ್ನೋ ರೀತಿ ಜಸ್ಟಿಫೈಯಬಲ್ ಆಗಿ ನಡ್ಕೊಳ್ತಾ ಇರುವಂಥದ್ದು ಕಾಣಿಸ್ತಾ ಇದ್ದೀವಿ. ಸಹಜವಾಗಿ ಇದು BJP ಮತ್ತು RSS ಸಂಘಟನೆ ಸುತ್ತಲೂ ಕೂಡ ಒಂದು ಕೆಂಡದಂಥ ವಾತಾವರಣ ಸೃಷ್ಟಿ ಮಾಡಿರ್ಬೋದು. ಆದರೆ ಅದು ಗೊತ್ತಿರೋದ್ರಿಂದನೇ ಈ ಒಂದು ಕ್ಲಾರಿಟಿ ನನಗಿದೆ ಮತ್ತು ಇದರ ರೆಪರ್ಕೇಷನ್ಸ್ ಏನಾಗುತ್ತೆ ಅಂತ ಎಲ್ಲ ಗೊತ್ತಿದೆ, ಆದರೂ ಕೂಡ ನಾನು ಕೈ ಹಾಕಿದ್ದೀನಿ ಅಂತ ಹೇಳೋ ಮೂಲಕ ಅವರ ಪರವಾಗಿ ಅಹಿಂದ ವರ್ಗವನ್ನ ಅಥವಾ ಒಂದಷ್ಟು ಹೊಸ ಕಾರ್ಯಕರ್ತ ಪಡೆಯನ್ನ ಬೆನ್ನಿಗೆ ಹಾಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಏನ್ ಡಿಸೈಡ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಧು, ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ.